ಸಮಾಜದಲ್ಲಿರುವಂಥ ಪೊಲೀಸ್ ಠಾಣೆಗಳಲ್ಲಿ ದೂರನ್ನ ಕೊಡಕ್ಕೆ ಹೋದಂಥ ಮಹಿಳೆಯನ್ನ ಮಧುಗಿರಿಯ ಡಿವೈಎಸ್ಪಿ ರಾಮಚಂದ್ರಪ್ಪ ಅನ್ನುವಂಥ ಹಿರಿಯ ವ್ಯಕ್ತಿ, ಆಕೆಯ ವಯಸ್ಸು ಆತನ ವಯಸ್ಸನ್ನು ನೋಡಿದ್ರೆ ಮಗಳು ಸಮಾನ, ತನ್ನ ಕಾಮತೃಷೆಗೆ ಉನ್ನತ ಮಟ್ಟದ ಅಧಿಕಾರಿಯೊಬ್ಬರು ಬಳಸ್ಕೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಹೋಗುತ್ತೆ? ಹೇಗೆ ಮಾಡಿದ್ರು ಕೂಡ ಆಕೆ ಒಪ್ಪಿ ಹೋಗಿದ್ರು ಅಥವಾ ಬಲವಂತವಾಗಿ ಹೋಗಿದ್ರು ಕೂಡ ಆತ ಮಾಡಿರುವಂಥ ತಪ್ಪು. ಇಂತಹ ನೀಚ ಅಧಿಕಾರಿಗಳು ಇರುವಂತಹ ಜಾಗದಲ್ಲಿ ಯಾವ ರೀತಿಯಾದಂಥ ನ್ಯಾಯ ಸಿಗುತ್ತೆ? ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ತಮ್ಮ ಕಾಮತೃಷೆಯನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಆಕೆಯನ್ನ ಆತ ಬಳಕೆ ಮಾಡಿಕೊಂಡಿದ್ದಾನೆ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಸಾಮಾನ್ಯವಾಗಿ ಕೆಲವು ಸಿನಿಮಾಗಳಲ್ಲಿ ಒಂದು ದೃಶ್ಯವನ್ನ ನೋಡಿರ್ತೀರಿ. ಒಬ್ಬ ಯುವತಿ ಅಥವಾ ಒಬ್ಬ ಮಹಿಳೆ ಒಂದು ದೂರನ್ನ ಕೊಡೋದಕ್ಕೆ ಅಂತ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಇನ್ಸ್ಪೆಕ್ಟರೋ, ಸಬ್ ಇನ್ಸ್ಪೆಕ್ಟರೋ ಅಥವಾ ACPನೋ DYSPನೋ ಆಕೆಯನ್ನ ತಮ್ಮ ಕಾಮತೃಷೆಗೆ ಬಳಕೆ ಮಾಡಿಕೊಳ್ಳುವಂಥ ದೃಶ್ಯಗಳನ್ನ ಸಾಮಾನ್ಯವಾಗಿ ಕೆಲವು ಫಿಲಮ್ಗಳಲ್ಲಿ ನೋಡಿರ್ತೀರ. ನಾವು ನೋಡಿದ್ವಿ, ಬಟ್ ಯಾವ ಫಿಲಮು ಅಂತ ನೆನಪಿಲ್ಲ. ಈ ರೀತಿಯಾದಂಥ ಘಟನೆ ನಿಜ ಜೀವನದಲ್ಲಿ ಅಂದರೆ ಸಮಾಜದಲ್ಲಿರುವಂಥ ಪೊಲೀಸ್ ಠಾಣೆಗಳಲ್ಲಿ ದೂರನ್ನ ಕೊಡಕ್ಕೆ ಹೋದಂಥ ಮಹಿಳೆಯನ್ನ ತನ್ನ ಕಾಮತೃಷೆಗೆ ಉನ್ನತ ಮಟ್ಟದ ಅಧಿಕಾರಿಯೊಬ್ಬರು ಬಳಸ್ಕೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತೆ? ಆ ಫಿಲಮ್ಗಳಲ್ಲಿ ನೋಡಿದಾಗ ನಿಜವಾಗ್ಲೂ ಪೊಲೀಸ್ ಠಾಣೆಗಳಲ್ಲಿ ಹಿಂಗಾಗ್ಬಿಟ್ರೆ ಹೆಂಗಪ್ಪ ಅನ್ನುವಂಥದ್ದನ್ನ ಯೋಚನೆ ಮಾಡಿರ್ತೀವಿ. ಆದರೆ ಆ ರೀತಿಯಾಗಿ ಆಗ್ಬಿಟ್ಟಿದೆ ಈಗ ಒಂದು ಘಟನೆ. ಮಧುಗಿರಿಯಲ್ಲಿ ಆಗಿರುವಂಥ ಘಟನೆ. ಮಧುಗಿರಿ ಕಾಂಗ್ರೆಸ್ನ ಶಾಸಕರು, ಮಂತ್ರಿಗಳು ಆಗಿರುವಂಥ KN ರಾಜಣ್ಣ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ. ಸೊ ಅಂತಹ ಕ್ಷೇತ್ರದಲ್ಲೇ ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿರುವಂಥ ಮಧುಗಿರಿ ಗೃಹ ಸಚಿವರ ಜಿಲ್ಲೆ ಅದು. ಪರಮೇಶ್ವರ್ ಅವರು ಗೃಹ ಸಚಿವರು, ಆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೆಡ್ ಅವರು, ಅವರ ಜಿಲ್ಲೆಯಲ್ಲಿಯೇ ದೂರನ್ನ ಕೊಡೋಕೆ ಹೋದಂಥ ಒಬ್ಬ ಮಹಿಳೆಯ ಮೇಲೆ ಆಕೆ ಒಪ್ಪಿ ಆ ಅಧಿಕಾರಿ ಜೊತೆಯಲ್ಲಿ ಹೋದ್ರೋ ಅಥವಾ ಬಲವಂತವಾಗಿ ಆಕೆಯನ್ನ ತಮ್ಮ ದೈಹಿಕ ಸುಖಕ್ಕೆ ಯೂಸ್ ಮಾಡಿಕೊಂಡ್ರು ಅದು ಗೊತ್ತಿಲ್ಲ. ತನಿಖೆಯಿಂದ ಹೇಗೆ ಮಾಡಿದ್ರು ಕೂಡ ಆಕೆ ಒಪ್ಪಿ ಹೋಗಿದ್ರು ಅಥವಾ ಬಲವಂತವಾಗಿ ಹೋಗಿದ್ರು ಕೂಡ ಆತ ಮಾಡಿರುವಂಥ ತಪ್ಪು. ಮಧುಗಿರಿಯ ಡಿವೈಎಸ್ಪಿ ರಾಮಚಂದ್ರಪ್ಪ ಅನ್ನುವಂಥ ಹಿರಿಯ ವ್ಯಕ್ತಿ, ಆಕೆಯ ವಯಸ್ಸು ಆತನ ವಯಸ್ಸನ್ನು ನೋಡಿದ್ರೆ ಮಗಳು ಸಮಾನ. ಸೊ ಆಕೆಯನ್ನ ಆ ಠಾಣೆಯಲ್ಲಿರುವಂಥ ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ದೈಹಿಕ ಸುಖಕ್ಕಾಗಿ ಆಕೆಯನ್ನ ತಮ್ಮ ಕಾಮತೃಷೆಯನ್ನ ತೀರಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಆಕೆಯನ್ನ ಆತ ಬಳಕೆ ಮಾಡಿಕೊಂಡಿದ್ದಾನೆ. ಒಂದು ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಪಾವಗಡ ಮೂಲದ ಮಹಿಳೆ ದೂರನ್ನ ಕೊಡೋದಕ್ಕೆ ಹೋಗಿರ್ತಾರೆ. ಸೊ ಆ ಮಹಿಳೆಯನ್ನ ಪುಸಲಾಯಿಸಿ ಈ ಒಬ್ಬ DYSP ಬಹುಶಃ ರಿಟೈರ್ಡ್ ಹಂತದಲ್ಲಿ ಇರಬಹುದು ಅನ್ಸುತ್ತೆ ಆತನ ನೋಡಿದ್ರೆ. ಸೊ ಅಷ್ಟು ಏಜ್ ಆಗಿದೆ. ಸೊ ಆತ ಕಾಮತೃಷೆಗೆ ಬಳಸ್ಕೊಂಡಿದ್ದಾನೆ. ಯಾರೋ ಒಬ್ಬ ಪುಣ್ಯಾತ್ಮ ಆ ವಾಶ್ರೂಮ್ನ ಕಿಟಕಿಯಿಂದ ಆ ವಿಡಿಯೋವನ್ನ ಅಂದರೆ ಆ ಒಂದು ಫುಟೇಜನ್ನು ಮೊಬೈಲಲ್ಲಿ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 35 ಸೆಕೆಂಡ್ ಇದೆ. ಆದರೆ ಲಾಸ್ಟಲ್ಲಿ ಆ ಮಹಿಳೆಗೆ ಯಾರೋ ಚಿತ್ರೀಕರಣ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಮಹಿಳೆನೂ ಆ ಒಂದು DYSPಗೆ ಹೇಳಿಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಅದು ಗೊತ್ತಿರಲಿಲ್ಲ ಅಂತಂದರೆ ಈ ಒಂದು ರಾಸಲೀಲೆಯ ವಿಡಿಯೋ 35 ಸೆಕೆಂಡ್ ಅಲ್ಲ 35 ನಿಮಿಷ ಆದರೂ ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ಆತ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಈ ಒಂದು ಆ ವಿಡಿಯೋ ಈಗ ಹೊರಗಡೆ ಬಂದಿದೆ. ಇದು ಸಮಾಜಕ್ಕೆ, ಮಾಧ್ಯಮಗಳಿಗೆ ಗೊತ್ತಾಗ್ತಾ ಇದೆ, ನಿಮಗೂ ಕೂಡ ಗೊತ್ತಾಗ್ತಾ ಇದೆ. ಅದೇನಾದ್ರು ಫುಟೇಜ್ ಇಲ್ಲ ಅಂತಂದ್ರೆ ಆಕೆನ ಇನ್ನೆಷ್ಟು ಬಾರಿ ಆತ ಈ ರೀತಿಯಾಗಿ ತನ್ನ ಕಾಮತೃಷೆಗೆ ಬಳಕೆ ಮಾಡ್ಕೊತಿದ್ನೋ ಗೊತ್ತಿಲ್ಲ. ಪಾವಗಡ ಮೂಲದ ಮಹಿಳೆ ಆಕೆ ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ದೂರನ ಕೊಡೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಏನಾಗುತ್ತೆ, ಯಾವ ಕಾರಣಕ್ಕೆ ಆಕೆಯನ್ನ ಪುಸ್ಲಾಯಿಸಿ ನಿನ್ಗೆ ನ್ಯಾಯ ಕೊಡಿಸ್ತೀನಿ, ವ್ಯಾಜ್ಯವನ್ನ ಬಗೆಹರಿಸ್ತೀನಿ ಅಂತ ಹೇಳಿ ಅಥವಾ ಬೆದರಿಸಿ ಏನಾದ್ರೂ ಕೂಡ ಆಕೆ ಬಳಸ್ಕೊಂಡು ನಮಗೆ ಗೊತ್ತಿಲ್ಲ. ಅದು ತನಿಖೆ ಆಗಬೇಕು. ಈಗ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂಥದ್ದು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ, ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ದೇಶದಲ್ಲಿ ಮಾದರಿ ದಕ್ಷ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ತುಂಬಾ ಜಟಿಲ ಅಥವಾ ತುಂಬಾ ಕಾಂಪ್ಲಿಕೇಶನ್ಸ್ ಇರುವಂಥ ಪ್ರಕರಣವನ್ನ ಕೂಡ ಸಲೀಸಾಗಿ ತನಿಖೆಯನ್ನು ಮಾಡಿ ಆ ಒಂದು ಪ್ರಕರಣವನ್ನು ಭೇದಿಸಿ
ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸುವಂಥದ್ದು, ಆತ ವಿದೇಶದಲ್ಲಿದ್ದರೂ ಕೂಡ ಹೋಗಿ ಆತನನ್ನ ಎಳ್ಕೊಂಬಂದು, ಅಥವಾ ಬೇರೆ ರಾಜ್ಯದಲ್ಲಿ ಅಡಗಿ ಕೂತಿದ್ರು ಕೂಡ ಆತನನ್ನು ಎಳ್ಕೊಂಬಂದು ಶಿಕ್ಷೆಯನ್ನ ಕೊಡಿಸುವಂತ ದಕ್ಷ ಪೊಲೀಸರು ಅಂತ ಹೆಸರು ಬಂದಿತ್ತು. ಅಂತಹ ಕರ್ನಾಟಕ ಪೊಲೀಸ್ ಇಲಾಖೆಗೆ ಇಂತಹ ಕೆಲವೊಂದಷ್ಟು ಕಾಮ ಪಿಶಾಚಿಗಳಿಂದಾಗಿ ಇಡೀ ಪೊಲೀಸ್ ಇಲಾಖೆಯನ್ನೇ ಹಳದಿ ಕಣ್ಣಿನಿಂದ ನೋಡುವಂಥ ಪರಿಸ್ಥಿತಿಯನ್ನ ಇಂತಹ ಕೆಲವು ನೀಚ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದರಿಂದಾಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಅಲ್ಲ, ಇಡೀ ಗೃಹ ಇಲಾಖೆಗೆ, ಇಡೀ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂಥದ್ದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗೋಗಿದೆ ಅಂತಂದ್ರೆ, ನಮ್ಮನ್ನ ಆಳುವಂತ ರಾಜ್ಯ ಸರ್ಕಾರಗಳು ಅವರ ಅಡಿಯಲ್ಲಿ ಬರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅವರಿಗೆ ಬೇಕಾದಂತ ರೀತಿಯಲ್ಲಿ ರಾಜಕಾರಣಿಗಳು ಉಪಯೋಗವನ್ನ ಮಾಡ್ಕೊತಾ ಇದ್ದಾರೆ. ಇಂತಹ ಕೆಲ ಪೊಲೀಸ್ ಅಧಿಕಾರಿಗಳು ದೂರು ಕೊಡೋದಕ್ಕೆ ಹೋದಂತ ಜನಸಾಮಾನ್ಯರನ್ನ ಅವರಿಗೆ ಬೇಕಾದಂತ ರೀತಿಯಲ್ಲಿ ಅವರು ಉಪಯೋಗ ಮಾಡ್ಕೊತಾ ಇದ್ದಾರೆ. ಇದೆಲ್ಲವನ್ನ ಕೂಡ ನೋಡಿದಾಗ ಕಾನೂನು ವ್ಯವಸ್ಥೆ ನೊಂದವರಿಗೆ, ಶೋಷಿತರಿಗೆ, ದೌರ್ಜನ್ಯಕ್ಕೊಳಗಾದಂಥ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಯಾವ ರೀತಿಯಾದಂಥ ನ್ಯಾಯವನ್ನ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಗಳು, ಇಂತಹ ನೀಚ ಅಧಿಕಾರಿಗಳು ಇರುವಂತಹ ಜಾಗದಲ್ಲಿ ಯಾವ ರೀತಿಯಾದಂಥ ನ್ಯಾಯ ಸಿಗುತ್ತೆ. ಫಿಲಮಲ್ಲಿ ಅಷ್ಟೇ ಇವೆಲ್ಲವನ್ನ ಕೂಡ ನೋಡಿದ್ದು. ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಯುವತಿ, ಯಾವುದೋ ಒಂದು ಮಹಿಳೆ ನನ್ನ ಮೇಲೆ ದೌರ್ಜನ್ಯ ಆಯಿತು ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಅವರನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಡುವಂಥ ದೃಶ್ಯಗಳನ್ನ ನಾವು ನೋಡಿದ್ದು. ನಿಜ ಜೀವನದಲ್ಲೂ ಆ ರೀತಿಯಾಗಿ ಆಗ್ತಾ ಇದೆಯಲ್ಲ. ಎಲ್ಲಿ ನ್ಯಾಯದೇವತೆ? ಕೋರ್ಟಲ್ಲಿ ಅಷ್ಟೇ ಅಂತಲ್ಲ, ಪೊಲೀಸ್ ಠಾಣೆಗಳಲ್ಲೂ ಕೂಡ ನ್ಯಾಯದೇವತೆ ಇರುತ್ತೆ. ಕೆಲವು ಕಡೆ ನ್ಯಾಯದೇವತೆಯ ಸಿಂಬಲ್ ಅನ್ನ ಕೂಡ ಇಟ್ಟಿರ್ತಾರೆ. ನಮಗೆ ಫಸ್ಟ್ ನ್ಯಾಯ ಪೊಲೀಸ್ ಸ್ಟೇಷನ್ ಅಲ್ಲೇ ನಮಗೆ ಸಿಗುತ್ತೆ. ಅಲ್ಲಿ ಸಿಕ್ಲಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತೀವಿ. ಅಂತಹ ನ್ಯಾಯದೇವತೆ ಇರುವಂಥ ಅಂತಹ ಪ್ರಜಾಪ್ರಭುತ್ವವನ್ನ ಜನರಿಗೆ ತಿಳಿ ಹೇಳಿಸುವಂಥ, ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಏನೆಲ್ಲ ಪ್ರಜೆಗಳಿಗೆ ಹಕ್ಕಿದೆ, ಕಾನೂನಲ್ಲಿ ಏನೆಲ್ಲ ಹಕ್ಕಿದೆ, ಮಹಿಳೆಯರಿಗೆ ಏನೆಲ್ಲ ಹಕ್ಕುಗಳಿದೆ ಅನ್ನುವಂಥದ್ದು ತಿಳಿ ಹೇಳಿಸುವಂತಹ ಜಾಗ ಪೊಲೀಸ್ ಠಾಣೆ. ಅದು ಒಂಥರ ಕಾನೂನು ವ್ಯವಸ್ಥೆ ಅಂತ ಬಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಕೂಡ ಒಂದು ನ್ಯಾಯ ದೇಗುಲ ಇದ್ದಂತೆ, ದೇವಸ್ಥಾನ ಇದ್ದಂತೆ. ಅಂತಹ ಜಾಗದಲ್ಲಿ ನಿಮ್ಮ ತೀಟೆಯನ್ನ ತೀರ್ಸ್ಕೊಳೋದಕ್ಕೆ ಅಮಾಯಕ ಹೆಣ್ಣು ಮಕ್ಕಳು ದೂರು ಕೊಡೋಕ್ಕೆ ಬಂದಂಥ ಹೆಣ್ಣು ಮಕ್ಕಳನ್ನ ಮೇಲೆ ನೀವು ಈ ರೀತಿಯಾದಂಥ ಒಂದು ದೌರ್ಜನ್ಯವನ್ನ, ಈ ರೀತಿಯಾದಂಥ ಒಂದು ದಬ್ಬಾಳಿಕೆನ, ಈ ರೀತಿಯಾದಂಥ ಒಂದು ಲೈಂಗಿಕ ದೌರ್ಜನ್ಯವನ್ನ ಮಾಡ್ತೀರಾ ಅಂತಂದ್ರೆ ಪೊಲೀಸ್ ಇಲಾಖೆ ನಡೆಸುವಂತಹ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ಈಗ ಆಲ್ರೆಡಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಸಾಕಷ್ಟು ಒಂದು ಬೇಜವಾಬ್ದಾರಿ ತರದ ಹೇಳಿಕೆಗಳನ್ನ ಕೊಡ್ತಾರೆ. ಇಲಾಖೆಯನ್ನ ಕಂಟ್ರೋಲಲ್ಲಿ ಇಟ್ಟಿಲ್ಲ ಅನ್ನುವಂಥ ಆರೋಪಗಳು ವಿರೋಧ ಪಕ್ಷಗಳಲ್ಲ, ಜನಸಾಮಾನ್ಯರೇ ಮಾತಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ದೊಡ್ಡ ಸೆನ್ಸೇಷನ್ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಅದೊಂದು ಸಣ್ಣ ಘಟನೆ ಬಿಡ್ರಿ, ಅಥವಾ ನನಗೆ ಗೊತ್ತಿಲ್ಲ, CT ರವಿಯವ್ರ ಕೇಸಲ್ಲೇನೆ ನಾನು ಸರಿಯಾದಂಥ ಮಾಹಿತಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು. ನಾನು ನೋಡ್ತೀನಿ, ಮಾಡ್ತೀನಿ, ಚೆಕ್ ಮಾಡ್ತೀನಿ, ನನ್ನ ಗಮನಕ್ಕೆ ಬಂದಿಲ್ಲ, ಈ ರೀತಿಯಾದಂಥ ಒಂದು ಉಡಾಫೆ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅವರಿಗೆ ಇಲಾಖೆಯನ್ನ ನಡೆಸೋದಕ್ಕೆ ಒಂದಿಷ್ಟು ಕಾಳಜಿ ಇಲ್ಲ ಅನ್ನುವಂಥ ಒಂದಷ್ಟು ವ್ಯಾಖ್ಯಾನಗಳು ಜನಸಾಮಾನ್ಯರ ಬಾಯಿಗಳಲ್ಲಿ ನಡೀತಾ ಇದೆ, ಬರ್ತಾ ಇದೆ ಮಾತುಗಳು. ವಿರೋಧ ಪಕ್ಷಗಳು ನಿರಂತರವಾಗಿ ಟೀಕೆಯನ್ನ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ತಾವು ಪ್ರತಿನಿಧಿಸುವಂತಹ ಜಿಲ್ಲೆಯಲ್ಲೇ ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಖಾತೆಯನ್ನ, ಪ್ರಭಾವಿ ಒಂದು ನಾಯಕ ಅಂತ ಗುರುತಿಸ್ಕೊಂಡಿರುತ್ತಾ KN ರಾಜಣ್ಣ ಅವರು, ಸಹಕಾರಿ ಸಚಿವರು, ಅವರ ಒಂದು ಕ್ಷೇತ್ರದಲ್ಲೇ ನಡೆದಿದೆ, ಗೃಹ ಸಚಿವರ ಜಿಲ್ಲೆಯಲ್ಲೇ ನಡೆದಿದೆ ಅಂತಂದ್ರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಠಾಣೆಗಳಲ್ಲಿ ಜನ ಯಾವ ರೀತಿಯಾದಂಥ ನ್ಯಾಯವನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂಥ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಕಾಡ್ತಾ ಇರುವಂಥದ್ದು. ನೀವು ಕೂಡ ಇದನ್ನ ನೋಡಿದ್ದೀರಾ. ನಾವು ದೃಶ್ಯಗಳನ್ನ ಫುಲ್ಲು ನೀಟಾಗಿ ತೋರ್ಸೋಕ್ಕಾಗದೇ ಇರಬಹುದು, ಆದರೆ ನಿಮ್ಗೆ ಅಲ್ಲಿ ಏನಾಗಿದೆ ಘಟನೆ, ದೌರ್ಜನ್ಯ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ವಿಡಿಯೋನ ನಾವು ಟೆಲಿಕಾಸ್ಟ್ ಮಾಡೋಕ್ಕೂ ತುಂಬ ಕಷ್ಟ, ಬಟ್ ಆದರೆ ಗೊತ್ತಾಗಬೇಕಲ್ಲ ಅನ್ನುವಂಥ ಕಾರಣಕ್ಕೆ ತೋರಿಸ್ತಿದ್ದೀವಿ. ಸೊ ತಾವು ಈ ಈ ಒಬ್ಬ DYSPಯ ದೌರ್ಜನ್ಯ ಆಗಿರ್ಬೋದು, ಅಥವಾ ವೈಯಕ್ತಿಕವಾಗಿ ನಿಮಗೂ ಕೂಡ ಕೇವಲ ಮಹಿಳೆಯರ ಮೇಲೆ ಅಲ್ಲ, ಪುರುಷರ ಮೇಲೂ ಕೂಡ ದಬ್ಬಾಳಿಕೆ ದೌರ್ಜನ್ಯಗಳು ಪೊಲೀಸ್ ಠಾಣೆಯಲ್ಲಿ ಆಗ್ತಾನೆ ಇರ್ತವೆ. ಇತ್ತೀಚೆಗೆ ಈಗ ಯಾವುದು ಪಾಂಡವಪುರದ ಘಟನೆ ನಾವು ಕೂಡ ಟೆಲಿಕಾಸ್ಟ್ ಮಾಡಿದ್ದು, ಅಲ್ಲಿ ನೋಡಿದ್ರಲ್ಲ, ಅದನ್ನ ನೋಡಿದಾಗ ಕಂಪ್ಲೀಟ್ ಆಗಿ ಪೊಲೀಸ್ ಇಲಾಖೆಯ ಮೇಲೆ ಯಾವ ರೀತಿಯಾದಂತಹ ಒಂದು ಅಸಮಾಧಾನ ಇದೆ ಅನ್ನುವಂಥದ್ದನ್ನ ಸಾರ್ವಜನಿಕರು ಆಗ್ತಂಥ ಕಮೆಂಟ್ಗಳಲ್ಲೇ ಗೊತ್ತಾಗುತ್ತೆ. ಸೊ ಆ ಘಟನೆ ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ. ಅದ್ರಲ್ಲಿ ಪೊಲೀಸ್ ಇಲಾಖೆ ತಪ್ಪಿಲ್ಲ ಅಂತ SP ಅವ್ರು ಹೇಳಿದ್ರು, ಮಂಡ್ಯ SP. ಆದರೆ ಆ ವಿಡಿಯೋ ರಿಲೀಸ್ ಮಾಡಕ್ಕೆ ಇನ್ನೂ ಕೂಡ ನಿಮ್ಮ ಕೈಯಲ್ಲಿ ಆಗಿಲ್ಲ. ಆ ಘಟನೆ ಮಾಸುವ ಮುನ್ನವೇ ಈ ರೀತಿಯಾದಂಥ ದೌರ್ಜನ್ಯ, ಒಂದು ಕಡೆ ಪುರುಷರ ಮೇಲೆ ದೌರ್ಜನ್ಯ, ಒಂದು ಕಡೆ ಮಹಿಳೆಯರ ಮೇಲೆ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯ ಅಂತಂದ್ರೆ ನಾಳೆ ಪೊಲೀಸ್ ಠಾಣೆಗಳಿಗೆ
ಜನ ನುಗ್ಗಿ ಗಲಾಟೆ ಮಾಡುವ ಹಂತಕ್ಕೆ ಬಂದ್ಬಿಡುತ್ತೆ. ಇದೇ ರೀತಿಯಾದಂಥ ವ್ಯವಸ್ಥೆ ಮುಂದುವರೆದ್ರೆ ಈಗಲಾದ್ರೂ ಗೃಹ ಸಚಿವರೇ ಕಟ್ಟುನಿಟ್ಟಾದ ಆಕ್ಷನ್ ತೆಗೆದುಕೊಳ್ಳಿ. ತಮ್ಮ ಜಿಲ್ಲೆಯವರು ಅಥವಾ ಪ್ರಭಾವಿ ಶಾಸಕ ಸಚಿವರಿರುವಂತಹ ಜಿಲ್ಲೆಯ ಅಧಿಕಾರಿ ಅಂತೇಳಿ ಮುಲಾಜ್ ಕೊಡಬೇಡಿ. ಮೊದಲು ಆತನನ್ನ ಸಸ್ಪೆಂಡ್ ಅಲ್ಲ ಡಿಸ್ಮಿಸೇ ಮಾಡಿ, ತನಿಖೆ ಮಾಡಿ. ಇದರಲ್ಲಿ ಏನು ತನಿಖೆ ಮಾಡುವಂಥದ್ದೇನಿಲ್ಲ, ಮೇಲ್ನೋಟಕ್ಕೆ ಸಾಕ್ಷಿ ಸಿಕ್ಕಿದೆ. ಆಕೆ ಒಪ್ಪಿದಾರೋ ಇವರು ಎದುರಿಸ್ಬಿಟ್ಟು ಅವ್ರನ್ನ ಈ ರೀತಿಯಾಗಿ ಬಳಸ್ಕೊಂಡಿದಾರೋ ಗೊತ್ತಿಲ್ಲ. ಆದ್ರೆ ಇದು ಮಾಡಿರುವಂಥ ಅಕ್ಷಮ್ಯ ಅಪರಾಧ. ಮೊದಲು ಅವರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿ ಸಂಬಂಧಪಟ್ಟಂತ ತನಿಖೆ ಆಗಲಿ, ಸಂಬಂಧಪಟ್ಟಂತ ಆ ಒಂದು ಜಿಲ್ಲೆ SP ಅವರು ಫಸ್ಟ್ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಇದಕ್ಕೊಂದು ರಿಯಾಕ್ಷನ್ ಅನ್ನ ಕೊಡಿ. ಆಗ್ಲಾದ್ರೂ ಸ್ವಲ್ಪ ಇಲಾಖೆಯ ಮೇಲೆ ಜನರಿಗೆ ಒಂದು ಭರವಸೆ ಹೋಗ್ಬಿಟ್ಟಿದೆ. ಆ ಭರವಸೆ ಅಟ್ಲೀಸ್ಟ್ ಉಳಿಸ್ಕೊಳ್ಳುವಂತ ನಿಟ್ಟಿಲಾದ್ರೂ ಕೂಡ ಪ್ರಯತ್ನವನ್ನ ಮಾಡಿ. ಓವರಾಲ್ ಆಗಿ ಈ ಘಟನೆ ಬಗ್ಗೆ ತಮ್ಮ ಅನಿಸಿಕೆ ಏನು? ತಮ್ಗೇನಾದ್ರೂ ಕೂಡ ಈ ರೀತಿಯಾಗಿ ಠಾಣೆಗಳಲ್ಲಿ ಇದು ವಿಡಿಯೋ ಹೊರಗಡೆ ಬಂದಿದ್ದಕ್ಕಷ್ಟೇ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಈ ರೀತಿಯಾದ ಸಾಕಷ್ಟು ದೌರ್ಜನ್ಯಗಳು ಆಗಿರುತ್ತೆ, ಹೇಳ್ಕೊಳಕ್ಕಾಗಿಲ್ಲ. ಕೇವಲ ಮಹಿಳೆಯರ ಮೇಲೆ ಅಷ್ಟೇ ಅಲ್ಲ, ಪುರುಷರ ಮೇಲೂ ಕೂಡ ಠಾಣೆಗಳಲ್ಲಿ ಹೊಡೆಯೋದು, ಬಡಿಯೋದು, ಹೀನಾಯವಾಗಿ ನಡೆಸ್ಕೊಳ್ಳುವಂತ ಘಟನೆಗಳು ಆಗ್ತಾ ಇರುತ್ತೆ. ತಮ್ಗೇನಾದ್ರು ಈ ತರ ಅನುಭವ ಆಗಿದ್ರೆ ಅಥವಾ ಯಾರಿಗಾರು ಆಗಿರೋರು ನಿಮ್ ವಿಚಾರ ಗೊತ್ತಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.